ಸಂದ್ರ ನಮಸ್ಕಾರ ನೋಡಿ ಸಂದ್ರ ಯಾರ ಬಳಿ ಫ್ಯಾನ್ ಕಾರ್ಡ್ ಇದೆಯಲ್ಲ ವಿಡಿಯೋ ಕೊನೆಸನಕ ನೋಡಿ ನೀವೇನಾದ್ರೂ ಈ ಒಂದು ತಪ್ಪ ಮಾಡಿದ್ರೆ ನಿಮಗೆ 10,000 ತನಕ ದಂಡ ಕಟ್ತಾರೆ. ತುಂಬಾ ಜನರಿಗೆ ಪ್ರಶ್ನೆ ಇರತ್ತೆ, ನಾವು ಒಂದಕ್ಕಿಂತ ಜಾಸ್ತಿ ಫ್ಯಾನ್ ಕಾರ್ಡ್ ಮಾಡಿದ್ರೆ ಏನಾಗತ್ತೆ, ಅಥವಾ ಈ ಒಂದು ಫ್ಯಾನ್ ಕಾರ್ಡ್ ಇಲ್ಲಿ ತನಕ ಚಾಲ್ತಿಯಲ್ಲಿ ಇರತ್ತೆ. ಈಗ ATM ಕಾರ್ಡ್ ಹೆಂಗಿದಾವೆ, ಈಗ 2-3 ವರ್ಷ ಆದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಡೇಟ್ ಮುಗಿಯುತ್ತೆ, ಮತ್ತೊಂದು ATM ಅನ್ನ ನೀವು ಅಪ್ಲೈ ಮಾಡಿ ಮತ್ತೊಮ್ಮೆ ATM ಅನ್ನ ಪಡ್ಕೋಬಹುದು. ಇದು ಮತ್ತೆ ರಿನಿವಲ್ ಮಾಡ್ಬೇಕಂತ ತುಂಬಾ ಜನರಿಗೆ ಡೌಟ್ ಇದೆ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು. ಕೆಲವರು ಹೇಳಿರ್ತಾರೆ, ನೀವು ಕೇಳಿರಬಹುದು, ಈಗ ಫ್ಯಾನ್ ಕಾರ್ಡ್ 10 ವರ್ಷ ತನಕ ಮಾತ್ರ ನಡೆಯುತ್ತೆ, ಮುಂದ್ಗಡೆ ನಡೆಯೋದಿಲ್ಲ, ಮತ್ತೆ ಬೇರೆದು ಫ್ಯಾನ್ ಕಾರ್ಡ್ ಅನ್ನ ಅಪ್ಲೈ ಮಾಡ್ಬೇಕಂತೇಳಿ ತುಂಬಾ ಜನ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ಮಾಡಿರಬಹುದು. ಆದ್ರೆ ಈಗ ಆದಾಯ ತೆರಿಗೆ ಇಲಾಖೆಯಿಂದ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ. ಈ ತಪ್ಪು ಏನಾದ್ರು ಮಾಡಿದ್ರೆ 10,000 ತನಕ ದಂಡ ಕಟ್ತಿದ್ದಾರೆ. ಈ ಎಲ್ಲ ಆಗಲೇ ತಿಳಿಸ್ಕೊಟ್ಟಿನಲ್ಲ, ಆ ಒಂದು ಪ್ರಶ್ನೆಗಳಿಗೆ ಉತ್ತರ ಇದೊಂದು ವಿಡಿಯೋದಲ್ಲಿ ಸಿಗತ್ತೆ. ಮತ್ತೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಏನ್ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ, ವಿಡಿಯೋ ಕೊನೆತನಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ನೀವೇನಾದ್ರೂ ಅರ್ಧ ಮಾಹಿತಿ ನೋಡಿದ್ರೆ ಸ್ವಲ್ಪನೂ ತಿಳಿಯೋದಿಲ್ಲ, ನಾನು ಏನ್ ಹೇಳ್ತಾ ಇದ್ದೇನೆ, ನೀವೇನ್ ಕೇಳ್ಬೇಕಂತ ಇದ್ದೀರಾ, ನಾನೇನು ಮುಖ್ಯವಾದ ಮಾಹಿತಿ ಹೇಳ್ತಾ ಇದ್ದೇನೆ ಅದೇನೋ ಅರ್ಥ ಆಗಲ್ಲ. ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿರತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಈ ಒಂದು ಫ್ಯಾನ್ ಕಾರ್ಡ್ ಬಗ್ಗೆ ಸ್ವಲ್ಪ ಒಂದೊಂದಾಗಿ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೇನೆ ನೋಡಿ. ಆಧಾರ್ ಕಾರ್ಡ್ ಮೇಲೆನೆ ಈ ಒಂದು ಫ್ಯಾನ್ ಕಾರ್ಡ್ ಸಿಗತ್ತೆ. ಆಧಾರ್ ಕಾರ್ಡ್ ಇದ್ದರೆ ಮಾತ್ರ ಈ ಒಂದು ಫ್ಯಾನ್ ಕಾರ್ಡ್ ಪಡೆಯೋದಕ್ಕೆ ಅವಕಾಶ ಇರತ್ತೆ. ಈ ಒಂದು ಮಾಹಿತಿ ನಮಗೆ ಈಗಾಗಲೇ ಗೊತ್ತೇ ಇರತ್ತೆ. ಮತ್ತು ಭಾರತದಲ್ಲಿ ಒಂದು ಆಧಾರ್ ಕಾರ್ಡ್ ಮಾತ್ರ, ಒಬ್ಬ ವ್ಯಕ್ತಿಗೆ ಒಂದು ಆಧಾರ್ ಕಾರ್ಡ್ ಮಾತ್ರ ಇರಬೇಕು. ಅದೇ ರೀತಿಯಾಗಿ ಫ್ಯಾನ್ ಕಾರ್ಡ್ ಕೂಡ ಹಂಗೆ, ಒಬ್ಬ ವ್ಯಕ್ತಿಗೆ ಒಂದೇ ಫ್ಯಾನ್ ಕಾರ್ಡ್ ಇರಬೇಕು. ಒಬ್ಬ ವ್ಯಕ್ತಿ ಏನಾದ್ರೂ ಎರಡೆರಡು ಫ್ಯಾನ್ ಕಾರ್ಡ್ ಅನ್ನ ತೆಗೆದ್ರೆ ಇದು ಆದಾಯ ತೆರಿಗೆ ನಿಯಮಗಳಿಗೆ ಸಂಬಂಧಪಟ್ಟಂತೆ ಉಲ್ಲೇಖ ಆಗತ್ತೆ. ಆದಾಯ ತೆರಿಗೆ ಕಾಯ್ದೆಯಡಿ 1961 ಸೆಕ್ಷನ್ 139A ಪ್ರಕಾರ ನೀವೇನಾದ್ರೂ ಒಂದಕ್ಕಿಂತ ಜಾಸ್ತಿ ಪ್ಯಾನ್ ಕಾರ್ಡ್ ಅನ್ನ ತೆಗೆದಿತ್ತಂದ್ರೆ, ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಆದಾಯ ತೆರಿಗೆ ಮಾನದಂಡಗಳ ಪ್ರಕಾರ ಕಾಯ್ದೆ 1961 ಸೆಕ್ಷನ್ 139A ಪ್ರಕಾರ ನೀವೇನಾದ್ರೂ ಒಂದಕ್ಕಿಂತ ಜಾಸ್ತಿ ಪ್ಯಾನ್ ಕಾರ್ಡ್ ಅನ್ನ ತೆಗೆದ್ರೆ ನಿಮಗೆ 10,000 ತನಕ ದಂಡ ಕಟ್ತಾರೆ. ಅದೇ ರೀತಿಯಾಗಿ ಕಾನೂನು ಕ್ರಮ ಕೂಡ ನಿಮ್ಮ ಮೇಲೆ ಜರುಗಿಸ್ತಾರೆ. ಇದು ಅರ್ಥ ಮಾಡ್ಕೊಳ್ಳಿ. ಒಬ್ಬ ವ್ಯಕ್ತಿಗೆ ಒಂದು ಫ್ಯಾನ್ ಕಾರ್ಡ್ ಮಾತ್ರ ಇರಬೇಕು. ಅದನ್ನ ಬಿಟ್ಟು 2-3 ಫ್ಯಾನ್ ಕಾರ್ಡ್ ಇರ್ತೀವಿ, 4 ಫ್ಯಾನ್ ಕಾರ್ಡ್ ತೆಗಿತೀವಿ, ಒಂದೇನಾದ್ರೂ ಬಾಧ ಆತಂದ್ರೆ ಇನ್ನೊಂದು ತೆಗಿತೀವಿ ಅಂತೇಳಿ ಅಂತ ಇದಿರಲ್ಲ, ಅದು ಸುಳ್ಳು. ಇದು ಕಾನೂನ ಉಲ್ಲೇಖ ಆಗತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದು ನಿಮಗೆ ಕ್ಲಿಯರ್ ಕಟ್ಟ ಮಾಹಿತಿ ಅರ್ಥ ಆಗಿರ್ಬೇಕು ನೋಡಿ. ಇನ್ನು ಎರಡನೇ ಪ್ರಶ್ನೆ ಏನಂದ್ರೆ, ಈ ಒಂದು ಫ್ಯಾನ್ ಕಾರ್ಡ್ ಇಲ್ಲಿ ತನಕ ಬಾಳಿಕೆಗೆ ಬರತ್ತೆ, ಅಂದ್ರೆ ಇಲ್ಲಿ ತನಕ ಚಾಲ್ತಿಯಲ್ಲಿ ಇರತ್ತೆ. ಈಗ ಒಂದು ಸಿಮ್ ಕಾರ್ಡ್ ತಗೊಂಡ್ರೆ ಮತ್ತೆ ಫೋಲ್ಟ್ ಹೊಡಿಸಿದ್ರೆ ಬೇರೆ ಆಗತ್ತೆ. ಈಗ ATM ಯಾವ ರೀತಿಯಾಗಿದೆ, 5 ವರ್ಷನೋ 6 ವರ್ಷ ತನಕ ಟೈಮ್ ಇರತ್ತೆ ಆ ಥರದ್ದು. ಮತ್ತೆ ಇನ್ನೊಂದು, ನಿಮ್ ಮೊಬೈಲ್ ರಿಚಾರ್ಜ್ ಯಾವ ರೀತಿ ಮಾಡಿಸ್ತಾರ, ಒಂದು ತಿಂಗಳ ತನಕ ಮಾಡಿಸಿರ್ತೀರ, ತಿಂಗಳಾದ್ಮೇಲೆ ಮತ್ತೆ ರಿನಿವಲ್ ಮಾಡಿಸ್ಬೇಕು, ಆ ರೀತಿಯಾಗಿರತ್ತೆ ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ ನೋಡಿ. ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಸರ್ಚ್ ಮಾಡಿದಾಗ ನನಗೆ ಸಿಕ್ಕಿರುವಂತ ಮಾಹಿತಿ, ಈಗ ಸರ್ಕಾರದ ಮಾನದಂಡಗಳ ಕಾನೂನು ಪ್ರಕಾರ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರೋದು ನೋಡಿ. ಈ ಒಂದು ಫ್ಯಾನ್ ಕಾರ್ಡ್ ಇದೆಯಲ್ಲ, ಒಬ್ಬ ವ್ಯಕ್ತಿಗೆ ಒಂದು ಸರಿ ಮಾತ್ರ ಸಿಗತ್ತೆ. ನೀವು ಸಾಯೋ ತನಕ ಒಂದು ಫ್ಯಾನ್ ಕಾರ್ಡ್ ಮಾತ್ರ ಇರಬೇಕು. ಆ ಒಂದು ಸಾಯೋ ತನಕ ನೀವು ಚಾಲ್ತಿಯಲ್ಲಿ ಇರತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಈಗ ಆಧಾರ್ ಕಾರ್ಡ್ ಹೆಂಗಿದೆಯಲ್ಲ ಹಂಗೆ ಇದು ನಿಮ್ಮೊಂದು ಆಧಾರ್ ಕಾರ್ಡ್ ಪರ್ಮನೆಂಟ್ ಸಂಖ್ಯೆ ಆಗಿರತ್ತೆ, ನಂಬರ್ ಆಗಿರತ್ತೆ. ಈಗ ಪ್ಯಾನ್ ಕಾರ್ಡ್ ಕೂಡ ಹಂಗೆ ಪರ್ಮನೆಂಟ್ ಸಂಖ್ಯೆ ಆಗಿರತ್ತೆ. ಒಬ್ಬ ವ್ಯಕ್ತಿಗೆ ಒಂದೇ ಒಂದು ಫ್ಯಾನ್ ಕಾರ್ಡ್ ಇರಬೇಕು, ಮತ್ತು ಒಬ್ಬ ವ್ಯಕ್ತಿದು ಸಾಯೋ ತನಕ ಅದೇ ಫ್ಯಾನ್ ಕಾರ್ಡ್ದಲ್ಲೇ ಇರ್ತಾನೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಒಬ್ಬ ವ್ಯಕ್ತಿಗೆ ಒಂದೇ ಫ್ಯಾನ್ ಕಾರ್ಡು, ಒಬ್ಬ ವ್ಯಕ್ತಿಗೆ ಒಂದೇ ಆಧಾರ್ ಕಾರ್ಡು, ಇದು ರೂಲ್ಸ್ ಇದಾವೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದು 10 ವರ್ಷ, 5 ವರ್ಷ, 6 ವರ್ಷ ನಡೀತೆ ಅಂತೆಲ್ಲ ಇದು ಸುಳ್ಳಾಗಿರತ್ತೆ. ಖಾಯಂ ನೀವು ಎಲ್ಲಿ ತನಕ ಇರ್ತಿರಲ್ಲ ಅಲ್ಲಿ ತನಕ ಈ ಒಂದು ಫ್ಯಾನ್ ಕಾರ್ಡ್ ಇರತ್ತೆ. ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗಿರ್ಬೇಕು. ತುಂಬಾ ಜನ ಹಂಗ ಮಾಡ್ಕೊಂಡು ಬೇರೆ ಫ್ಯಾನ್ ಕಾರ್ಡ್ ಅನ್ನ ತೆಗಿತಾ ಇರ್ತಾರೆ, ಡೂಪ್ಲಿಕೇಟ್ ಫ್ಯಾನ್ ಕಾರ್ಡು. ಆ ರೀತಿಯಾಗಿ ಮಾಡಿದ್ರೆ ತಪ್ಪು, ಕಾನೂನು ಪ್ರಕಾರ ಉಲ್ಲೇಖ ಆಗತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ಬೇಕಂತ ವಿಡಿಯೋ ಮಾಡಿರೋದು. ಒಬ್ಬ ವ್ಯಕ್ತಿಗೆ ಒಂದೇ ಫ್ಯಾನ್ ಕಾರ್ಡು, ಅದು ನೀವು ಸಾಯೋ ತನಕ ಫ್ಯಾನ್ ಕಾರ್ಡು ಯೂಸ್ ಮಾಡಬಹುದು.